ಆ ಮಧ್ಯರಾತ್ರಿ ಕಾಲದಲ್ಲಿ ಆ ಬ್ರಾಹ್ಮಣನ ಮನೆಗೆ ಬರುತ್ತೆ. ಬಂದಾಗ ಆ ಬ್ರಾಹ್ಮಣನ ಮನೆಯ ಒಳಗ್ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲಂತೆ ಆ ಭೂತ ಪ್ರೇತ ಪಿಶಾಚಿ ಭೂತಕ್ಕೆ. ಯಾಕೆ ಆಗಂಗಿಲ್ಲ? ಆ ಪಿಶಾಚಿ ಆದ್ರೂ ಯಾಕೆ ಬರ್ತಿತ್ತು ಅಂತ ಹೇಳಿದ್ರೆ, ಆ ಬ್ರಾಹ್ಮಣನ ಮಡದಿ ಪ್ರತಿ ಸಲ 9 ತಿಂಗಳು ತುಂಬ್ತಾ ಇತ್ತು. ಆ ಮಗು ಭೂಮಿಗೆ ಬರೋದ್ರೊಳಗೆ ಸತ್ತು ಹೋಗ್ಬಿಡ್ತಿತ್ತದು. ಹಿಂಗಾಗಿ ಆ ಮಗುವನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿರ್ಲಿಲ್ಲ ಆ ದಂಪತಿಗಳಿಗೆ. ಏನೋ ಅಚಾನಕ್ಕಾಗಿ ಅವನು ಬಂದಿದ್ದಾನೆ, ಮನೆಯೊಳಗೆ ಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದೆ, ಆಗ್ತಿಲ್ಲ. ಅದಕ್ಕೆ ಯಾಕೆ ಆಗ್ತಿಲ್ಲ ಅಂತ ನೋಡಿದಾಗ ಆ ಸಂಪುಟದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಂಥ ಮೃತ್ತಿಕಾ ಅದರಲ್ಲಿತ್ತು. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಇವತ್ತಿನ ದಿನ ರಾಯರ ಇನ್ನೊಂದು ಅತ್ಯಪೂರ್ವವಾದ ಗುಣವನ್ನ ತಿಳಿಸ್ತಕ್ಕಂತಹ ಒಂದು ನಾಮ ಓಂ ಪಿಶಾಚಾನಾಂ ತೀಕ್ಷ್ಣ ರೂಪಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಪಿಶಾಚಿಗಳಿಗೆ ರಾಯರನ್ನ ಕಂಡ್ರೆ, ದೆವ್ವ, ಭೂತ, ಪಿಶಾಚಿ ಇವೇ ಮೊದಲಾದವುಗಳಿಗೆ ರಾಘವೇಂದ್ರ ಸ್ವಾಮಿಗಳನ್ನ ಕಂಡ್ರೆ ತುಂಬ ಭಯ ಅಂತ ಹೇಳ್ತಾ ಇದ್ದಾರೆ. ಒಂದು ಪ್ರಸಿದ್ಧವಾದ ಕಥೆ, ತಮಗೂ ಗೊತ್ತೇ ಇದೆ ಈ ಕಥೆ. ಅನೇಕ ಸಂದರ್ಭಗಳಲ್ಲಿ ಈ ಕಥೆಯನ್ನ ಉಲ್ಲೇಖ ಮಾಡಿರೋದು ಕೂಡ ಇದೆ. ರಾಘವೇಂದ್ರ ತೀರ್ಥರ ಹತ್ತಿರ ಒಬ್ಬ ಶಿಷ್ಯ ಅನೇಕ ವರ್ಷಗಳಿಂದ ಸೇವೆಯನ್ನ ಮಾಡ್ತಾ ಇರ್ತಾನೆ. ಈ ಸ್ವಾಮಿಗಳ ಸೇವೆಯನ್ನ ಮಾಡ್ತಾ ಕೂತೆ ಅಂತ ಹೇಳಿದ್ರೆ, ನಂಗೆ ಲಗ್ನ ಯಾವಾಗ ಆಗೋದು, ಮಕ್ಕಳು ಯಾವಾಗ ಆಗೋದು, ಹಾಗಾಗಿ ಲಗ್ನ ಮಾಡ್ಕೋಬೇಕು, ಮಕ್ಕಳನ್ನು ಮಾಡ್ಕೋಬೇಕು, ಸಂಸಾರವನ್ನ ನಾನು ಮುನ್ನಡೆಸಬೇಕು ಅನ್ನುವಂತಹ ಒಂದು ಭಾವನೆಯಿಂದ ರಾಘವೇಂದ್ರ ಸ್ವಾಮಿಗಳ ಹತ್ರ ಮೃತ್ತಿಗೆಯನ್ನು ಪಡ್ಕೋಬೇಕು ಅಂತ ಹೋಗ್ತಾನಂತ ಅವನು. ಆ ಮೃತ್ತಿಗೆಯನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ಅವನಿಗೊಂದು ಆಸೆ ಇರುತ್ತೆ. ಸ್ವಾಮಿಗಳು ನನಗೆ ಮೃತ್ತಿಕೆಯನ್ನ ಕೊಡ್ತಾ ಇದ್ದಾರೆ, ಏನೋ ಸ್ವಲ್ಪ ಮದುವೆ ಖರ್ಚಾಗ್ಲಿ ಅಂತ ಹೇಳಿ ಒಂದಿಷ್ಟು ಬೆಳ್ಳಿ ಬಂಗಾರವನ್ನೋ ಅಥವಾ ಹಣವನ್ನೋ ಕೊಟ್ಟು ನನಗೆ ಅನುಗ್ರಹವನ್ನ ಮಾಡ್ತಾರೆ ಅಂತ ಅಂದುಕೊಂಡ್ರೆ, ಸ್ವಾಮಿಗಳ ಹತ್ರ ಹೋಗ್ತಾನೆ, ನನಗೆ ಮದುವೆ ಆಗಬೇಕಾಗಿದೆ, ಹಾಗಾಗಿ ನಾನು ಹೊರಡುತ್ತೇನೆ ಅಂತ ಹೇಳ್ತಾನೆ. ಸ್ನಾನವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಾಯರು ಹೇಳ್ತಾರಂತೆ, ನಾನೊಬ್ಬ ಕೌಪೀನಧಾರಿ ಸನ್ಯಾಸಿ, ಮಣ್ಣು ಹಚ್ಕೊಂಡು ಸ್ನಾನ ಮಾಡ್ಲಿಕ್ಕತ್ತೇನೆ. ನನ್ನ ಕೈಯಾಗ ಮಣ್ಣಿದೆ, ಈ ಮಣ್ಣನ್ನು ನಾನು ನಿಂಗೆ ಕೊಟ್ಬಿಡ್ತೇನೆ, ಈ ಮಣ್ಣು ತೊಗೊಂಡೋಗು ಅಂಥೇಳಿ ಮಂತ್ರಾಕ್ಷತೆಯನ್ನು ಕೂಡ ಕೊಡದೆ ಆ ಮೃತ್ತಿಕೆಯನ್ನು ಮಣ್ಣನ್ನು ಕೊಟ್ಟು ಕಳಿಸ್ತಾರಂತೆ ಸ್ವಾಮಿಗಳು ಆ ತಮ್ಮ ಶಿಷ್ಯನಿಗೆ. ಬೈಕೊಂಡು ಬರ್ತಿರ್ತಾನೆ ಅವನು. ಈ ಸನ್ಯಾಸಿಗಳ ಸೇವೆ ಮಾಡಿದ್ರೆ ಇಷ್ಟು, ಮಠಕ್ಕೆ ಹೋದ್ರೆ ನಮಗೇನೂ ದಕ್ಕಂಗಿಲ್ಲ, ಕನಿಷ್ಠ ಪಕ್ಷ ಮಂತ್ರಾಕ್ಷತೆ ಆದರೂ ಕೂಡ ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು, ಅದೂ ಕೂಡ ಕೊಡದೆ ಮಣ್ಣು ಕೊಟ್ಟು ಕಳಿಸಿದ್ದಾರೆ ಈ ಸ್ವಾಮಿಗಳು ಅಂತ ಹೇಳಿ ತುಂಬಾ ಸಿಟ್ಟಿನಿಂದನೇ ಬರ್ತಿದ್ದ. ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ
ಊರಿಂದ ಊರಿಗೆ ಹೋಗ್ಬೇಕಾದ್ರೆ ಬಸ್ಸು ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ, ಅಥವಾ ಇಲ್ಲವೇ ಇರಲಿಲ್ಲ ಆ ಕಾಲದಲ್ಲಿ. ಹೆಂಗೆ ಹೋಗ್ತಿದ್ರ ಆ ಕಾಲಕ್ಕೆ? ನಡ್ಕೊಂಡು ಹೋಗ್ತಾ ಇದ್ರು. ಮನೆಯ ಮುಂಭಾಗಕ್ಕೆ ದೊಡ್ಡ ಜಗಲಿ ಇರ್ತಿತ್ತು. ಯಾರಾದರೂ ಬಂದರೆ ಪ್ರಯಾಣದ ಸಮಯದಲ್ಲಿ ವಿಶ್ರಾಂತಿಗೋಸ್ಕರ ಅಂತ ಹೇಳಿ ಆ ಜಗಲಿಯಲ್ಲಿ ಒಂದು ಮಂಚ, ಅವರ ವಿಶ್ರಾಂತಿಗೋಸ್ಕರ ಎಲ್ಲ ವ್ಯವಸ್ಥೆಯನ್ನು ಎಲ್ಲರ ಮನೆಯಲ್ಲೂ ಕೂಡ ಎಲ್ಲರ ಊರಿನಲ್ಲಿ ಮಾಡಿರ್ತಿದ್ರು. ಅವನಲ್ಲಿ ಬಂದು ಮಲ್ಕೋತಾನೆ. ಒಂದು ದೆವ್ವನೋ ಭೂತನೋ ಪಿಶಾಚಿನೋ ಆ ಮಧ್ಯರಾತ್ರಿ ಕಾಲದಲ್ಲಿ ಆ ಬ್ರಾಹ್ಮಣನ ಮನೆಗೆ ಬರುತ್ತೆ. ಬಂದಾಗ ಆ ಬ್ರಾಹ್ಮಣನ ಮನೆಯ ಒಳಗ್ ಪ್ರವೇಶವನ್ನು ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲಂತೆ ಆ ಭೂತ ಪ್ರೇತ ಪಿಶಾಚಿ ಭೂತಕ್ಕೆ. ಯಾಕೆ ಆಗಂಗಿಲ್ಲ? ಆ ಪಿಶಾಚಿ ಆದ್ರೂ ಯಾಕೆ ಬರ್ತಿತ್ತು ಅಂತ ಹೇಳಿದ್ರೆ, ಆ ಬ್ರಾಹ್ಮಣನ ಮಡದಿ ಪ್ರತಿ ಸಲ 9 ತಿಂಗಳು ತುಂಬ್ತಾ ಇತ್ತು. ಆ ಮಗು ಭೂಮಿಗೆ ಬರೋದ್ರೊಳಗೆ ಸತ್ತು ಹೋಗ್ಬಿಡ್ತಿತ್ತದು. ಹಿಂಗಾಗಿ ಆ ಮಗುವನ್ನ ಉಳಿಸ್ಕೊಳ್ಳಿಕ್ ಸಾಧ್ಯ ಆಗ್ತಿರ್ಲಿಲ್ಲ ಆ ದಂಪತಿಗಳಿಗೆ. ಏನೋ ಅಚಾನಕ್ಕಾಗಿ ಅವನು ಬಂದಿದ್ದಾನೆ, ಮನೆಯೊಳಗೆ ಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದೆ, ಆಗ್ತಿಲ್ಲ. ಅದಕ್ಕೆ ಯಾಕೆ ಆಗ್ತಿಲ್ಲ ಅಂತ ನೋಡಿದಾಗ ಆ ಸಂಪುಟದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೊಟ್ಟಂಥ ಮೃತ್ತಿಕಾ ಅದರಲ್ಲಿ ಇತ್ತು. ಆ ಹುಡುಗನನ್ನು ಎಬ್ಬಿಸುತ್ತೆ. ಯಾರು ನೀನು ಯಾಕೆ ಇಲ್ಲಿ ಬಂದಿ ಅಂತ ಕೇಳುತ್ತೆ. ಆ ಮೃತ್ತಿಕೆಯನ್ನು ತೆಗೆದು ಪಕ್ಕಕ್ಕೆ ಬಿಸಾಡು ಅಂತ ಹೇಳುತ್ತೆ. ಆ ಮೃತ್ತಿಕೆ ಇರೋ ಕಾರಣಕ್ಕೋಸ್ಕರ ನನಗೆ ಒಳಗೆ ಹೋಗ್ಲಿಕ್ಕೆ ಆಗ್ವಲ್ತು, ತೆಗೆದು ಹಾಕ್ಬಿಡು ಅಂತ ಹೇಳತ್ತಂತ ಪಿಶಾಚಿ. ಇವನು ಮಾತ್ರ ಏನೋ ಇದರಲ್ಲಿ ಇದೆ ಅಂತ ಹೇಳಿ ಹಾಗೆ ಸುಮ್ಮನೆ ಇರ್ತಾನೆ. ಕೊನೆಗೂ ಆ ಮೃತ್ತಿಕೆಯನ್ನ ತೆಗೆದು ಹಾಕಂಗಿಲ್ಲ. ಅವಾಗ ಆ ಸ್ವಾಮಿಗಳ ಮೃತ್ತಿಕಾ ಪ್ರಭಾವ, ಕೊಟ್ಟಂತ ಮೃತ್ತಿಕೆಯ ಪ್ರಭಾವ ಎಷ್ಟಿದೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಅವಾಗ ತುಂಬು ಗರ್ಭಿಣಿ 9 ತಿಂಗಳಾಗಿದೆ, ಮಗುವನ್ನು ಪ್ರಸವಿಸ್ತಾಳೆ. ಹುಟ್ಟಿದ ಮಗು ಮಾತ್ರ ಈ ಸಲ ಸಾಯಲಿಲ್ಲ, ಮಗು ಹಾಗೇ ಉಳಿದು ಬಿಡುತ್ತೆ. ಕೊನೆಗೆ ಆಶ್ಚರ್ಯಗೊಂಡು ಭಗವಂತನ ಕಾರುಣ್ಯ ಈ ಸಮಯಕ್ಕಾದರೂ ಕೂಡ ನಮ್ಮ ಮೇಲೆ ಉಂಟಾಯ್ತಲ್ಲ ಅನ್ನುವಂತಹ ಒಂದು ತಾದಾತ್ಮ್ಯ ಭಾವನೆಯಿಂದ ಆ ದಂಪತಿಗಳು ಆಶ್ಚರ್ಯಚಕಿತರಾಗಿ ಇದ್ದಾಗ ಬೆಳಿಗ್ಗೆ ನೋಡ್ತಾರೆ. ಆಗ ಆ ಹುಡುಗ ಇರ್ತಾನೆ, ಮೃತ್ತಿಕಾ ಪೆಟ್ಟಿಗೆ ಇರುತ್ತೆ. ಹೀಗೆಲ್ಲ ಕಥೆಯನ್ನು ಕೂಡ ಹೇಳಿದಾಗ, ನಮ್ಮನ್ನು ಉಳಿಸಿದ ಮಹಾನುಭಾವ ನೀನು, ಯಾವ ಕಾರಣಕ್ಕೋಸ್ಕರ ನೀನು ಇಲ್ಲಿ ಬಂದಿದ್ದೀಯಾ ಅಂತ ಎಲ್ಲವನ್ನೂ ಕೂಡ ಕೇಳದಂಥವರಾಗಿ ಅವ್ರೇನು ಮಾಡ್ತಾರೆ. ಯಾಕೆ ಹೋಗ್ತಿದ್ದಿ ಅಂತ ಕೇಳಿದಾಗ, ಮದುವೆಗೋಸ್ಕರ ಅಂತ ಹೊರಟಿದ್ದೇನೆ, ಅದಕ್ಕೋಸ್ಕರ ರಾಯರು ಈ ಮೃತ್ತಿಕೆಯನ್ನು ಕೊಟ್ಟು ಕಳಿಸಿದ್ರು, ಈ ಮೃತ್ತಿಕಾ ಪ್ರಭಾವದಿಂದ ನಿಮ್ಮ ಮಗು ಉಳಿತು ಅಂತ ಹೇಳಿದಾಗ ಆಶ್ಚರ್ಯಚಕಿತರಾಗಿ ಆ ವ್ಯಕ್ತಿಗೆ ಮದುವೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಕಲ ಸಾಮಗ್ರಿಗಳನ್ನು ಕೂಡ ಅವನಿಗೆ ಕೊಟ್ಟು ಕಳಿಸ್ತಾರೆ ಅನ್ನೋದನ್ನ ನಾವು ಕೇಳ್ತೇವೆ ಕಥೆಯನ್ನು. ಹಾಗಾದ್ರೆ ಇದಂತೂ ಪ್ರಸಿದ್ಧವಾದ ಕಥೆ. ಲೋಕದಲ್ಲಿ ಯಾರಿಗಾದರೂ ಕೂಡ ಪಿಶಾಚಿಗಳ ಬಾಧೆ ಉಂಟಾದರೆ ರಾಯರ ಮೃತ್ತಿಕೆಯನ್ನು ಮನೇಲಿ ಇಟ್ಕೊಂಡ್ರೆ ಸಾಕು, ಆ ಪಿಶಾಚಿಗಳ ಬಾಧೆ ದೂರ ಆಗುತ್ತೆ. ಪಿಶಾಚಿಗಳು ಮನೆ ಒಳಗೂ ಪ್ರವೇಶವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣವೇ ಮಂಗಲಮಯವಾದ ಶಂಖನಾದವನ್ನು ನಾವೆಲ್ಲ ಮಾಡ್ತೇವೆ. ಶಂಖನಾದವನ್ನು ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಏನು? ಮನೆಯ ಸುತ್ತಮುತ್ತ ರಾಕ್ಷಸರೇನಾದರೂ ಕೂಡ ಇದ್ರೆ ಆ ಶಂಖನಾದದಿಂದ ಓಡಿ ಹೋಗಲಿ ಅನ್ನುವ ಭಾವನೆಯಿಂದ ಹೆಂಗೆ ಶಂಖನಾದವನ್ನು ಮಾಡ್ತಾರೋ ಹಂಗ ರಾಯರ ಮೃತ್ತಿಕೆಯನ್ನ, ರಾಯರ ಫೋಟೋವನ್ನು, ರಾಯರ ಬೃಂದಾವನಗಳನ್ನು, ರಾಯರ ಮಂತ್ರಾಕ್ಷತೆಗಳನ್ನು ನಮ್ಮ ಮನೆಗಳಲ್ಲಿ ನಾವು ಇಟ್ಕೊಂಡ್ವಿ ಅಂತ ಹೇಳ್ಬಿಟ್ರೆ ಯಾರಿಗೂ ಕೂಡ ಈ ಭೂತ ಪ್ರೇತಗಳ ಬಾಧೆ ಜೀವನದಲ್ಲಿ ಉಂಟಾಗೋದಿಲ್ಲ. ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ ಬೃಂದಾವನಾಂತಿಕೆ. ಭೂತಗಳ ಬಾಧೆ, ಪ್ರೇತಗಳ ಬಾಧೆ, ಪಿಶಾಚಿಗಳ ಬಾಧೆ, ಈ ಯಾವುದರ ಪೀಡೆಯೂ ಕೂಡ ನಮಗೆ ಜೀವನದಲ್ಲಿ ಉಂಟಾಗಂಗಿಲ್ಲ ಅನ್ನೋದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪಿಶಾಚಿಗಳಿಗೆ
ರಾಘವೇಂದ್ರ ಸ್ವಾಮಿಗಳು ಸಿಂಹಸ್ವಪ್ನರಾಗಿದ್ದಾರೆ ಅನ್ನೋದರ ಮೂಲಕ ದುಷ್ಟಶಕ್ತಿ ಎಲ್ಲೆಲ್ಲಿ ಇರುತ್ತೋ ಆ ದುಷ್ಟಶಕ್ತಿಗೆ ರಾಘವೇಂದ್ರ ಸ್ವಾಮಿಗಳು ಸಿಂಹಸ್ವಪ್ನರಾಗಿದ್ದಾರೆ ಅನ್ನೋದನ್ನ ವರ್ಣನೆ ಮಾಡತಕ್ಕಂತಹ ಒಂದು ಅತ್ಯಪೂರ್ವವಾಗಿರತಕ್ಕಂತಹ ನಾಮ ಇದು ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಹಾಗಾಗಿ ನಮಗೂ ಕೂಡ ಪಿಶಾಚಿಗಳ ಬಾಧೆ ಇದ್ದರೆ ಪಿಶಾಚಿಗಳ ಬಾಧೆಯನ್ನು ಪರಿಹರಿಸಿ ರಾಯರ ಪರಿಪೂರ್ಣ ಅನುಗ್ರಹ ನಮ್ಮ ಮೇಲೆ ಉಂಟಾಗಲಿ ಅನ್ನುವಂತಹ ಒಂದು ಚಿಂತನೆ ಈ ನಾಮದಲ್ಲಿ ನಾವು ಕಾಣಬಹುದಾಗಿದೆ.